ನನ್ನ ಬಿಟ್ಟು ಗೋಬಿ ತಿಂತೀವಿ. ಅದನ್ನೇ ಹೊಟ್ಟೆ ಹಸಿತಾ ಇದೆ, ಅಲ್ಲಿ ಬಿರಿಯಾನಿ ಆಗ್ತಾ ಇದೆ ಅಂತ ಗೊತ್ತಿದ್ರೆ 1 ವರ್ಷ 2 ವರ್ಷದಲ್ಲಿ ದೊಡ್ಡ ಯೂಟ್ಯೂಬರ್ ಆಗಲಿ, ಒಳ್ಳೇದಾಗಲಿ. ಒಂದು ಕ್ಯೂಟ್ ಆಗಿರೋದು ಗುಂಡು ಗುಂಡಕ್ಕೆ. Okay, let's go. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನಾನು ಇವತ್ತು ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ನೋಡ್ದಂಗೆ ಇವತ್ತು ಒಂದು ಅದೇ ಸೋನಾಪನ ಜೊತೆ ಒಂದು ಚಾಲೆಂಜ್ ವಿಡಿಯೋ ಇತ್ತು. ಸೊ ಅದು ನಾನು ಇವತ್ತೆಲ್ಲ ಸ್ವಲ್ಪ ಕೆಲಸ ಐತೆ, ಸೊ ಅದಕ್ಕೆ ಇವತ್ತು ಮಾಡೋಕ್ಕಾಗಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಆ್ಯಂಡ್ ಇವಾಗ ಕೊರಿಯರ್ ಆಫೀಸ್ ಹತ್ರ ಹೋಗಬೇಕು. ಏನೋ ಒಂದು ಪ್ರಾಡಕ್ಟ್ ಐತೆ, ಅದು ನಮ್ಮ ಫ್ರೆಂಡಿಗೊಬ್ರು ಕೊರಿಯರ್ ಮಾಡಬೇಕಾಗಿತ್ತು, ಅದಕ್ಕೆ ಮಾಡೋಕ್ಕಂತ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್ ಹೋಗುವ. ಗೈಸ್ ನಾನು ಫೈನಲಿ ಇಲ್ಲಿ ಕೊರಿಯರ್ ಹತ್ರ ಬಂದಿದ್ದೀನಿ. ಇದು ಒಂದು ಪ್ರಾಡಕ್ಟ್ ಇತ್ತು, ಕೊರಿಯರ್ ಮಾಡಬೇಕಾಗಿತ್ತು ನಮ್ಮ ಫ್ರೆಂಡಿಗೆ. ಅಷ್ಟು ದೂರ ಎಲ್ಲ ಹೋಗೋಕ್ಕಾಗಲ್ಲ. ಸೊ ಬನ್ನಿ ಗೈಸ್ ಕೊರಿಯರ್ ಮಾಡಿಬಿಟ್ಟು ಅದೇ ನಿಮಗೆ ಸಿಗ್ತೀನಿ ನಾನು. ಬನ್ನಿ ಹೋಗುವ. ಗೈಸ್ ಫೈನಲಿ ನಾನು ಕೊರಿಯರ್ ಮಾಡಿದೆ. ಹೊಟ್ಟೆ ತುಂಬ ಅಂದರೆ ತುಂಬ ಸೀರೆ ಐತೆ. ಏನಾದರೂ ತಿನ್ನಬೇಕು. ಬನ್ನಿ, ತುಂಬ ದಿನ ಆಯಿತು ನಾನು ರೋಲ್ ತಿನ್ನಬೇಕು ಅಂದ್ಕೊಂಡಿದ್ದೆ. ರೋಲ್ ತಿನ್ನಬೇಕು ಅನ್ಸೈತೆ. ಬನ್ನಿ ಗೈಸ್ ರೋಲ್ ತಿನ್ನೋಕೆ ಹೋಗುವ. ಇಲ್ಲೇ ಐತೆ ರೋಲು. ಯಾವುದು ಕೋಲ್ಕತ್ತಾ ರೋಲ್ ಅಂತೆ. ಹೊಟ್ಟೆ ಹಸಿದೈತೆ. ಬನ್ನಿ ರೋಲ್ ತಿನ್ಕೊಂಡು ಹೋಗುವ. क्या होना? ಮಟನ್ ರೋಲ್. मटन ಬೇಡ, ಚಿಕನ್ ಬೇಕು. ಚಿಕನ್ ಕೊಟ್ಟರೆ ಆಯಿತು. 80. ಹಾಂ ಎಷ್ಟೊಂದು 80 ಒಂದು बैठो. कर्नाटक में 80 का कितना बोलता है? 80 90 का 90. ನೋಡಿ ಗೈಸ್, ಅಂಕಲ್ ಸೇಮ್ ಫೋನ್ ನನ್ನ ಹತ್ರ ಇರೋದು. ಸೇಮ್ ಫೋನ್ ಓಪೋ ರೆನೋ 15 Pro ಮಿನಿ. ಗೈಸ್ ಮೊದಲು ತಿನ್ನಬೇಕಾದಾಗ ಚಿಕನ್ ರೋಲ್ ಬರೀ 40 ರೂಪಾಯಿ, 80 ರೂಪಾಯಿ ಮಾಡೋದು. ಚಿಕನ್ ರೋಲ್ 30 ಇತ್ತು, ಸರಿ ಎಗ್ ರೋಲ್ 30 ಇತ್ತು, ಚಿಕನ್ ರೋಲ್ 40 ಇತ್ತು. ಇವಾಗ 80 ರೂಪಾಯಿ ಮಾಡೋದು ಚಿಕನ್ ರೋಲು. ನೋಡಿ ಇದೆಲ್ಲ ಅಳಿಸ್ಬಿಟ್ಟು ಅವ್ರು ಹೊಸ್ದಾಗಿ ಚೇಂಜ್ ಮಾಡೋರು ಅನಿಸುತ್ತೆ. ಈರುಳ್ಳಿ ಹಾಕ್ಬೇಡ ಅಂತ ಹೇಳಿದ್ದೀನಿ. ಈರುಳ್ಳಿ ತುಂಬ ಸಿಕ್ಕವು ನೋಡ್ರಿ. ಬೇಡ ಅಂತ ಹೇಳಿದ್ದೀನಿ, ತುಂಬ ಸಿಕ್ಕವು. ಏನೋ ಸುಮ್ಮನಿರೋ ನೀನೇನು ಇರೋ ನಿಮಿಷ. ನಂಗೆ ಇಂಟ್ರೆಸ್ಟ್ ಹೊರಟೈತೆ ನಿಮ್ಮ ಮೇಲೆ. ನಿಮ್ಗೇನು ಗೊತ್ತಾ, ನನ್ನ ಮೇಲೆ ಇಂಟ್ರೆಸ್ಟ್ ಉಂಟಾಗುತ್ತೆ ಅಂತ. ಗೈಸು ಇಲ್ಲಿ ನಮ್ಮ ಆಫೀಸಲ್ಲಿ ಒಬ್ಬರು ಅಣ್ಣನ ಬರ್ಡೇ ಐತೆ. ಸೊ ಸೆಲೆಬ್ರೇಷನ್ ಮಾಡೋಕ್ಕೆ ಇವಾಗ ಬಂದಿದ್ದೀರಿ. ಅಣ್ಣ ನಿಮ್ಮದೇ ಅಂದ್ಕೊಂಡೆ ಅಣ್ಣ ಬರ್ಡೇ. ಯಾಕಣ್ಣ? ಯಾರು? ಹಾಯ್ ಮಾಡು, ಕ್ಲೀನಾಗಿ ಮಾಡು. ಮಾಸ್ಟರ್ ಹೈ ಮಾಸ್ಟರ್. ಮಾಸ್ಟರ್ ಅಲ್ಲ, ಮಸ್ತ್ ಅಂಕಲೇ ಚೆನ್ನಾಗಿತ್ತು. ಅಂಕಲ್ ಥರ ಕಾಣಿಸ್ತಾ ಇದೀವಿ ನಾವು. ದೀಪು ಏನೋ ಗಡ್ಡ ಹಿಂಗೆ ಬಿಟ್ಟಿದ್ಯಾ ನಂತರ ಎಲ್ಲ ನಂದೇ ಕಾಪಿ ಕಾಣಲ್ಲಿ. ಬೇಡ, ಈಗ ಕಟಿಂಗು ಅಷ್ಟೇ ಸೇಮ್ ನಂತರನೇ ಮಾಡಿಸಿರೋದು. ನಿಂಗೆ ಕೂದಲು ಬಿಟ್ಟಿದ್ಯಾ, ನಂಗೆ ಬಿಟ್ಟಿಲ್ಲ. ಸೇಮ್ ಅಂತ ಅಲ್ಲೋಡ್ಗರು. ಸೀರಿಯಸ್ ಆಗಿ ಬಿನಿ. ನಿಮಿಷ ಅಣ್ಣ ಬಾಯ್ ಮಾಡ್ರಿ, ಹಾಯ್ ಮಾಡ್ರಿ ಅಣ್ಣ. ಹಾಯ್ ಮಾಡ್ರಿ ಅಣ್ಣ. ನೋಡೋ ತೆಗಿತಾರಲ್ಲಿ. ಸೊ ಗೈಸ್ ಎಲ್ಲರೂ ಬಂದವ್ರೆ ಬರ್ಡೇ ಸೆಲೆಬ್ರೇಷನ್ಗೆ. ದೀಪುನು ನಮ್ಮ ಆಪೋಸಿಟ್ಟು ದೀಪು ಎಲ್ಲ ನೋಡ್ರಿ ಗೈಸ್. ಮಚ್ಚ ನಾನು ನೀನು ನಂದು ನಿನ್ನೊಂದು ಸ್ಟೋರಿ ಇಡೋ ಬರೋಲ್ಲ, ಹಳೇ ಸ್ಟೋರಿಗಳು. ಕುಂತ್ಕೊಳ್ಳೋ ಲೇ ಗೈಸ್. ನಂದು ದೀಪಕ್ದು ಎಷ್ಟು ಎಂತೆಂಥ ಸ್ಟೋರಿಗಳು ಅವೆ ಗೊತ್ತಾ, ಯಾರು ಮಾಡದೇ ಇರೋ ಸ್ಟೋರಿಗಳು. ಯಾವ್ದನ್ನ ಏನೋ ಒಂದು ಆಚೆ ಮಾಡ್ತಾರೆ, ಒಬ್ಬೊಬ್ಬರೇ ಮಾತಾಡ್ತಾರೆ.
ಅಂಕಲ್ ಅಲ್ಲಪ್ಪ, ಅಂಕಲ್ ಅನ್ನ ಮರ್ಯಾದೆ ತೆಗಿತಾರಪ್ಪ. ನೀವು ನಮ್ಮ ಮಕ್ಳು ಮುಂದೆ ಮರ್ಯಾದೆ ತೆಗಿತೀಯ. ಇಂದು ಸೋತ್ರು ನಾಳೆ ಗೆಲ್ತೀವಲ್ಲ ಗೈಸ್. ಇವನಿಗೆ ಡೀಲರ್ ಆಗ್ಬಿಟ್ಟು ಅವನೇ ದೀಪಕ್ಕು ಏನಾದರೂ ಏನು ಹಾಂ ನೀವೇ ಹೇಳ್ರಿ ಡೀಲರ್ನ ಕನ್ನಡದಲ್ಲಿ. ಗೈಸ್ ಎಲ್ಲರೂ ಬಂದವ್ರೆ ಬರ್ಡೇ ಸೆಲೆಬ್ರೇಷನ್ಗೆ. ಆ ಅಣ್ಣಂದನೇ ಬರ್ಡೇ. ಯಾರು ಗೊತ್ತಾ, ಅಲ್ಲಿ ವೈಟ್ ಶರ್ಟ್ ಹಾಕೊಂಡವ್ರಲ್ಲ ಅಣ್ಣ, ಅಲ್ಲಿ ವೈಟ್ ಶರ್ಟ್ ಹಾಕೊಂಡವ್ರು ಅವ್ರದ್ದೇನೆ ಬರ್ಡೇ. ಅಣ್ಣಂದನೇ ಬರ್ಡೇ. ದೀಪಕ್ಕು ನನ್ನ ಮರ್ಯಾದೆ ತೆಗಿತಾವನೆ ಇಲ್ಲಿ ಗೈಸ್. ಎಲ್ಲರೂ ಪ್ಯಾಂಟಲ್ಲಿ ಬಂದವ್ರೆ, ನಾನು ಶಾರ್ಟ್ಸಲ್ಲಿ ಬಂದಿದ್ದೀನಿ ನೋಡಿ. ನಾನು ಪಾಪ ಚಿಕ್ಕ ಹುಡುಗರು ಪ್ಯಾಂಟ್ ಹಾಕೊಂಬಂದವ್ರೆ, ನಾನು ಶಾರ್ಟ್ಸಲ್ಲಿ ಬಂದಿದ್ದೀನಿ. ಸೊ ಗೈಸ್ ಊಟನೂ ಬಂದೈತೆ, ಬರುತ್ತೆ ಬಿಡು ಅಷ್ಟೇ ಬರುತ್ತೆ. ಊಟನೂ ಬಂದೈತೆ. ಏನದು ಬಿರಿಯಾನಿ ಅಣ್ಣ? ಗಮ್ಮಂದೈತಿ, ಸ್ಮೆಲ್ಲೆಲ್ಲ ಗೊತ್ತಾಗ್ತೈತೆ ಅಣ್ಣ. ಈಗ ಅಲ್ಲ ಕೀ ಅಲ್ಲ ನೀನೇ ತಗೊಂಡೋಗಿದ್ದೆ ಅವಾಗಲೇ. ನಿನ್ನ ಹೆಸರೇನು? ನನ್ನ ಹೆಸರು ಶಿವರಾಜ್ ಕುಮಾರ್. ಸೂಟ್ ಹಾಕಿ ಟೇಬಲ್ ಕೆಳಗಡೆ ತೊಗೊಂಡೋಗ್ಬೇಕು. ಇಲ್ಲೇ ಬಿಡಂಬ ಕಿಚನಲ್ಲಿ. ಬನ್ನಿ ಗೈಸ್, ಊಟ ಇಕ್ಬೇಕು. ಗೈಸ್ ನಾನು ಎತ್ಕೊಂಡು ಹೋಗ್ತೀನಿ ಅಂದರೆ ಅವನೇ ಬೇಡ ಬಿಡು ನೀನು ಕಷ್ಟ ಬಿಡು. ನಿಧಾನ ಕೊಡು, ನಿಧಾನ. ಅದೇ ಇಲ್ಲ ಹಾಂ ಹಿಂಗೆ ಉದ್ದುದ್ದ ಹಿಡ್ಕೊ, ಸ್ಟ್ರೈಟು. ಅಲ್ಲ ಹಂಗಲ್ಲ, ಇಲ್ಲಿ ಟಚ್ ಆಗುತ್ತೋ ಇಲ್ಲಿ. ಮಾಸ್ಟರ್ ಅಲ್ಲ ಅವನು. ಗೈಸ್ ಫೈನಲಿ ಪ್ಲೇಟ ನೀರಾ? ನೀರಲ್ಲ ನಿಂಗೇನು ನಿಮ್ಮ ಪ್ಲೇಟ್ ಕಣ ಕೇಳಿದ್ದು? ನೀರಾ ರೆಕಾರ್ಡ್ ಆಯಿತು. ನಿಮ್ಮ ಪ್ಲೇಟ್ ಕೇಳಿದ್ದು ಏನು ಬಂದು ಕೇಳಿದ್ದು ಅಂತ ಹೇಳಿದ್ದಾನೆ. ಯಾವಾಗ ನೀವು ಅಣ್ಣಂದ ಬರ್ಡೇ ಅಲ್ಲ ಅಲ್ಲ ನಮ್ಮ ಬಾಸ್ ತಗೋರು, ನಮ್ಮ ಬಾಸ್ ಅವರೇ ವಿಶ್ ಮಾಡಿಬಿಡೋಣ ಫೋನಲ್ಲಿ. ಹುಡುಗರೆಲ್ಲ ಹ್ಯಾಪಿ ಬರ್ಡೇ ಬಾಸ್. ಗೈಸ್ ನಮ್ಮ ಮ್ಯಾನೇಜರ್ ಅವರಲ್ಲ, ಸೊ ಅವ್ರ ಅಣ್ಣಂದ ಬರ್ಡೇ. ಸೊ ಗೈಸ್ ತುಂಬ ಫೈನಲಿ ಇವಾಗ ಕೇಕ್ ಕಟ್ ಮಾಡ್ತಾರೆ. ಎಲ್ಲರೂ ಬಂದವ್ರೆ. ಆಚೆ ಕಡೆ ಹೋದ್ರೆ ಮಾತಾಡೋಕ್ಕಾಗಲ್ಲ, ಏನಕ್ಕಂದ್ರೆ ಅಲ್ಲಿ ಯಾರ್ಯಾರು ದೊಡ್ಡವರೆಲ್ಲ ಬಂದವ್ರೆ. ಅದನ್ನು ಮಾತಾಡೋಕ್ಕೂ ಆಗಲ್ಲ, ಹಂಗೆ ಹೇಳ್ತೀನಿ. ಮ್ಯೂಟ್ ಮಾಡಿಕೊಂಡು ನೀವೇ ನೋಡಿ. ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತೀನಿ ಬಿಡ್ರಿ. ತುಂಬ ಜನ ಬಂದವ್ರೆ. ಆ ಅಣ್ಣಂದನೇ ಬೇಡೆ. ಗೈಸ್ ಹೂವಿನಾರ ಎಲ್ಲ ಬಂದೈತೆ. ಗೈಸ್ ಪಟಾಕಿ ಹೊಡೆದ್ರು. ನಮ್ಮ ಬರೋ ಅಷ್ಟರಲ್ಲೇ ಎಲ್ಲ ನಿಂತೋಗ್ಬಿಡ್ತು ನೋಡ್ರಿ. ಹೊಡೆದಾಯ್ತು ಅಲ್ಲೇ ಪಟಾಕಿನ. ಏನು ಪಟಾಕಿನ? ಸಾಮಾನ್ಯ ಹೊಸ
ಗಾಯ್ಸ್ ಊಟದ ಎಲೆ ಖಾಲಿ ಆಗೋಗೈತೆ. ಸೊ ಊಟದ ಎಲೆ ತರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿ ತುಂಬ ಜನ ಬಂದವ್ರು ಗಾಯ್ಸ್, ಅದಕ್ಕೆ ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು. ಬನ್ನಿ ಊಟದ ಎಲೆ ತರಬೇಕು, ಹೋಗೋಣ ತರೋಣ. ಹಾಂ ಇಷ್ಟೊತ್ತು ಹೊಟ್ಟೆ ಹಸಿತಾಯ್ತು, ಇವಾಗ ಏನು ಮ್ಯಾಮ್ ಕೊಟ್ಬಿಡ ಕಾಸು ಫಸ್ಟು. YouTube chat. ನೋಡಿ ನೀನು ನನ್ನ ಬಿಟ್ಟು ಗೋಬಿ ತಿಂತಿದ್ದೆ ಅದನ್ನೇ. ಹೊಟ್ಟೆ ಹಸಿತಾ ಇದೆ, ಅಲ್ಲಿ ಬಿರಿಯಾನಿ ಇಟ್ಟಿದ್ದಾರೆ ಅಂತ ಗೊತ್ತಿದ್ರೆ ಫಸ್ಟ್ ಅಲ್ಲಿಗೆ ಬರ್ತಾ ಇದೆ. ಯಾರು ನಿಲ್ಲೇ ಸರಿ ಬಾ ಆಯಿತು. ಇವಾಗೂ ಇವಾಗ ಏನು ಗೋಬಿ ತಿನ್ಬಿಟ್ಮೇಲೆ ನಾನೇ ಮಂಜು. ಏನು ಗೊತ್ತಪ್ಪ, ನೀನು ಕೊಡು. ಬಿರಿಯಾನಿ ಪಾರ್ಸಲ್ ಮಾಡ್ಕೊಡು. ಏನು ಹೇಳು. ಇನ್ನೊಂದು ಕೇಕ್ ಕಟ್ ಮಾಡ್ತವ್ರೆ, ಲಾಸ್ಟ್ ಕೇಕ್. ನೋಡಿದ್ರೆ ಸ್ಪಾರ್ಕರ್ ಹೆಂಗಾಗೋಯ್ತದು. ಗೈಸ್ ತಪ್ಪಲೆ ಫುಲ್ ಬಿರಿಯಾನಿನೇ ಖಾಲಿ ಆಗೋಯ್ತು. ತಿಂದಣ್ಣ ನೀನು ಊಟ? ಆಯಿತು, ನಾನೇ ತಿಂದಿಲ್ಲ ಇನ್ನು. ಓಕೆ ಗೈಸ್, ಅಲ್ಲಿ ಊಟ ಖಾಲಿ ಆಗೋಯ್ತು. ಸೊ ಊಟ ತರೋಣ ಅಂತ ಹೋಗ್ತಾ ಇದ್ದೀನಿ MS ಪಾಳ್ಯಾಗೆ. ಬನ್ನಿ ಊಟ ತಗೋ. ಊಟ ಏನು ಮಾತಾಡ್ತೀನಿ ನನಗೆ ಗೊತ್ತಾಗ್ತಿಲ್ಲ ಗೈಸ್, ಎಲ್ಲ ಬರೀ ತೊದಲ್ತಾ ಇದ್ದೀನಿ. ಬನ್ನಿ ಅಲ್ಲಿ ಹೋಟ್ಲ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಾನು. ಬನ್ನಿ ಹೋಗುವ. ಇಲ್ಲಿ ಹೋಟ್ಲಿಗೆ ಬಂದಿದ್ದೆ, ಫೋನ್ಪೇ ಮಾಡಿಬಿಟ್ಟು ಫೋನ್ ಇಲ್ಲೇ ಬಿಟ್ಟು ಹೊಂಟೋಗ್ಬಿಟ್ಟಿದ್ದೀನಿ ನೋಡ್ರಿ. ಅಯ್ಯೋ ಅರ್ಧ ದಾರಿಗೆ ಹೋದ್ಮೇಲೆ ಗ್ಯಾಪಸ್ಕೊಂತ ಫೋನು ಎಲ್ಲೋಯ್ತು ನಂದು ಅಂತ ಮತ್ತೆ ವಾಪಸ್ ಬಂದರೆ ಇವಾಗ. ಬನ್ನಿ ಗೈಸ್ ಊಟ ತೊಗೊಂಡಿದ್ದೀನಿ, ಇನ್ನು ಹೋಗೋದೆ. ಬನ್ನಿ ಹೋಗುವ. ಗೈಸ್ ಊಟ ಮಾಡ್ತಾಯಿದ್ದೀನಿ, ಹೊಟ್ಟೆ ತುಂಬ ಹಸಿತೈತೆ. ಬನ್ನಿ ತಿಂದ್ಬಿಟ್ಟು, ಹೊಟ್ಟೆ ತುಂಬ ಹಸಿತೈತೆ, ತಿಂದ್ಬಿಟ್ಟು ಸಿಗ್ತೀನಿ ಬನ್ನಿ. ಗೈಸ್ ಫೈನಲಿ ಊಟ ಮಾಡಾಯಿತು. ಇವಾಗ ಅಮಾಸ್ತು ಮತ್ತು ಜಸ್ಟ್ ಬೇಕ್ದು ಕೇಕ್ ಐತೆ. ಸ್ವಲ್ಪ ತಿಂದ್ಬಿಟ್ಟು, ಏನಕ್ಕಂದ್ರೆ ಅವಾಗಲೇ ತಿಂದಿಲ್ಲ, ಅದಕ್ಕೆ ಇವಾಗ ತಿಂತಾಯಿದ್ದೀನಿ. ತಿಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಎರಡರಲ್ಲಿ ಯಾವ ಚೆನ್ನಾಗಿ ಹೇಳ್ತೀನಿ ನಿಮಗೆ. ಎರಡು ಇಷ್ಟ ಆಗಿದೆ ಗೈಸ್. ಎರಡು ಇಷ್ಟ ಆಗಿದೆ ಫಸ್ಟ್ ಒಂದು. ಗೈಸ್ ಈ ಅಣ್ಣ ಏನೋ ಹೇಳಿದ್ರು, ಕ್ರೇಜಿಯಾಗಿ ಹೇಳಿದ್ರು ಮಾತ್ರ. ಬನ್ರಿ ಅಣ್ಣ ಇಲ್ಲಿ. ಅಯ್ಯೋ ಸರಿ, ನೀವು ಏನು ಹೇಳ್ತಾ ಅಣ್ಣ ಅಣ್ಣ ಹೇಳೋಣ. ಚೆನ್ನಾಗಿದೆ, ತಿಂತಾ ಇದ್ದೀನಿ. ನಮ್ಮ ಬಾಸ್ ಬರ್ಡೇ ಇವತ್ತು, ಊಟ ಎಲ್ಲ ಆಗೋಯ್ತು, ಹಾಂ ನೆಮ್ಮದಿ ಆಗಿದ್ದೀವಿ. ಅವರು ಖುಷಿ. ಅಪ್ಪ ನೀವು ಬರೀ ತಿನ್ನೋದ್ರ ಬಗ್ಗೆನೇ ಮಾತಾಡೋಣ, ಅದಲ್ಲ ಅಣ್ಣ. ನಮ್ಮ ಮಂಜ ಚಿಕ್ಕ ಅಲ್ಲ ಗೈಸ್, ಜೀವನದಲ್ಲಿ ಏನಿದೆ ಅಲ್ಲ ಕೈಯಲ್ಲಿ ಎಷ್ಟು ಚಿಪ್ಸ್ ಇತ್ತು, ವಿಡಿಯೋ ಆನ್ ಮಾಡಿದ ತಕ್ಷಣ ಎಲ್ಲ ಸೈಡ್ ಎತ್ತಿಕ್ಬಿಟ್ಟಲ್ಲ. ಇಲ್ಲ ನಂಗೆ ಸಾಕು, ಇನ್ನು ಮನೆಗೆ ಹೋಗೋಣ. ಇವತ್ತು ನಮ್ಮ ಮಂಜ ಚಿಕ್ಕ ಯೂಟ್ಯೂಬರ್ ಆಗಿರ್ಬೋದು, ಒಂದು ವರ್ಷ 2 ವರ್ಷದಲ್ಲಿ ದೊಡ್ಡ ಯೂಟ್ಯೂಬರ್ ಆಗಲಿ, ಒಳ್ಳೇದಾಗಲಿ. ಅವತ್ತು ನಾವು ಮಂಜಿನ ಫ್ರೆಂಡ್ಸ್ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಪಡ್ತೀವಿ. ಥ್ಯಾಂಕ್ಸ್ ಅಣ್ಣ. ನೋಡಿ ಗೈಸ್ ಬೇಗ ಸಪೋರ್ಟ್ ಮಾಡಿ. ಎಣ್ಣೆ ಪಾಟಿನೂ ಕೊಡೋಣ. ಅಣ್ಣ ತಿನ್ನೋದು ಬಿಟ್ರೆ ಇನ್ನೇನು ಇರೋದೇ ಇಲ್ಲ ಅಣ್ಣ, ತಿನ್ನೋದು ಕುಡಿಯೋದು ಬಿಟ್ರೆ ಅಣ್ಣ. ಥ್ಯಾಂಕ್ಸ್ ಅಣ್ಣ, ವೆಲ್ಕಮ್ ರಜಾ. ಥ್ಯಾಂಕ್ಸ್ ಅಣ್ಣ, ಖುಷಿ ಆಯ್ತು ಅಣ್ಣ. ಆಲ್ ದ ಬೆಸ್ಟ್ ರಜಾ, ನಿನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂಡ್ ಶೇರ್. ಬೆಳೆಯೋರ್ನ ನಾವು ಬೆಳೆಸ್ತೀವಿ ಬ್ರೋ, ಅಣ್ಣ ಟೆನ್ಷನ್ ತಗೋಬೇಡ. ಸರಿ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಪಾಪ ಗೈಸ್ ಅಣ್ಣ ತಲೆಗೆ ಏನೋ ಮಾಡ್ಕೊಬಿಟ್ಟವ್ರೆ. ಅಣ್ಣ ಹೆಂಗಿತ್ತು ಬರ್ತಡೆ? ಚೆನ್ನಾಗಿತ್ತಾ? ಫುಲ್ ಊಟ ಮಾಡಿಬಿಟ್ಟಿದ್ದೀರಾ? ಅಣ್ಣ ನಿದ್ದೆ ಮಾಡ್ತಾಯಿದ್ರು ಕುಂತ್ಕೊಂಡ್ರೆ. ಒಂದು ಕ್ಯೂಟಾಗಿರೋದು ಗುಂಡಕ್ಕೆ. ಹೌದು ಏನು ಕಣವು ನಾವು ಅಲ್ಲ ಅಣ್ಣ, ಏನು ಕಣ ಇಷ್ಟು ಗುಂಡಾಗಿದೆಯಾ ಅಂತ ಕೇಳಿದ್ದು. ಇಲ್ಲ ಅಣ್ಣ, ಹೌದು ಇಲ್ಲ ಅಣ್ಣ, ನೀನು ನಾಚಿಕೆ ಅಣ್ಣ ಹೇಳೋಕ್ಕೆ. ನಿಮ್ಮ ಬಿಡು ಗೊತ್ತ, ನಾಚಿಕೆ ಇರ್ಬೋತಾನೆ ಹೇಳೋಕ್ಕೆ. ಪಾಪ ಗೈಸ್ ಅಣ್ಣಂದು ಅತಿ ಶೀಘ್ರದಲ್ಲಿ ಮದುವೆ ಆಗ್ತೈತೆ. ಯಾವಾಗಣ್ಣ ಮದುವೆ? ಇನ್ನು 5 ದಿನದಲ್ಲ? ಹಾಂ 5 ತಿಂಗಳ?
ಇಷ್ಟು ಬೇಗ ಆಗ್ತಾಯಿದೆ ಅಣ್ಣ. ನೀರು ಹಂಗಾಗಿದ್ದೀರಾ ಅಣ್ಣ? ಗಾಯ್ಸ್ ಇವಣ್ಣ ಫೋನ್ ತಗೊಬಿಟ್ಟವ್ರೆ, ಮಾತಾಡ್ತಾನೆ ಇಲ್ಲ ಫೋನ್ ಬಂದಂಗಿಂದ. ಎಷ್ಟು ದೂರ ಮಾಡಿಬಿಟ್ಟಿದ್ದೀರಣ್ಣ ಫೋನ್ ಬಂದಂಗಿಂದ ನಮ್ಮನ್ನೆಲ್ಲ. ಓಕೆ ಗಾಯ್ಸ್, ನಾನು ಫೈನಲಿ ನೆನ್ನೆ ಬ್ಲಾಗ್ನ ನೈಟ್ ಎಂಡ್ ಮಾಡೋಕ್ಕಾಗಿಲ್ಲ. ಇವಾಗ ಎದ್ದು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಫೈನಲಿ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಾನು ಸಪ್ರೇಟಾಗಿ ಊಟ ಮಾಡ್ಬಿಟ್ಟಿದ್ದೀನಿ ಗೈಸ್, ಅದಕ್ಕೆ ನಿದ್ದೆ ಬಂದ್ಬಿಡ್ತು. ಅದಕ್ಕೇ ಬ್ಲಾಗ್ ಮಾಡೋಕ್ಕೂ ಮರ್ತೋಗ್ಬಿಟ್ಟೆ ನಾನು. ಇನ್ನೇನು ಎಲ್ಲರೂ ಹೊಂಟೋದ್ರು, ಇನ್ನೇನು ಮಾಡೋದು ಬ್ಲಾಗ್ನ ಎಂಡು. ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ, ಇನ್ನೂ ನಿದ್ದೆಗಣ್ಣಲ್ಲೇ ಇದ್ದೀನಿ. ಬಾಡಿ ಒಂಥರ ಎಷ್ಟು ಫ್ರೀ ಐತೆ ಅಂದರೆ, ಎಷ್ಟು ಲೇಜಿ ಐತೆ ಅಂದರೆ ಎದ್ದೇಳೋಕ್ಕೂ ಬರ ಆಗ್ಬಿಡುತ್ತೆ, ಅಷ್ಟು ಲೇಜಿ ಆಗಿಬಿಟ್ಟಿದ್ದೀನಿ ಇವಾಗ ನಾನು. ಇವಾಗ ಎದ್ದು ಮನೆಗೆ ಹೋಗಿ ರೆಡಿ ಆಗಬೇಕು. ಸಿಗುವ ಗೈಸ್, ಏನು ಮಾತಾಡೋಕ್ಕೆ ಇಂಟ್ರೆಸ್ಟ್ ಇರ್ತಿಲ್ಲ ಇವಾಗ. ಸಿಗುವ, ಬಾಯ್.